ಇತ್ತೀಚೆಗೆ ನನ್ನ ವಿಡಿಯೋಸ್ ಎಲ್ಲ ನೋಡಿ ತುಂಬ ಜನ ಕೇಳ್ತಿರೋದಂದರೆ ಹೌ ಡು ಯು ಮ್ಯಾನೇಜ್ ಯುವರ್ ಕ್ಯಾರಿಯರ್, ಹೌಸ್, ರೆಸ್ಪಾನ್ಸಿಬಿಲಿಟೀಸ್, ಯೂಟ್ಯೂಬ್, ಎಡಿಟಿಂಗ್ ಎಲ್ಲ ಕೇಳ್ತಿರ್ತಾರೆ. ನೋಡಿ ಆ್ಯಕ್ಚುಲಿ ಇದರಿಂದ ತುಂಬಾ ಸ್ಯಾಕ್ರಿಫೈಸಸ್ ಇರುತ್ತೆ. ಆ್ಯಂಡ್ ಆ್ಯಕ್ಚುಲಿ ಕಾಲೇಜಿಂದ ಬಂದಿದ ತಕ್ಷಣ ಒಂದು 10 ಮಿನಿಟ್ಸ್ ಸಹ ನನಗೆ ಅಂತ ನಾನು ಟೈಮೇ ಕೊಟ್ಕೊಳ್ಳೋದಿಲ್ಲ. ಐ ಫೀಲ್ ಸೋ ಪಿಟಿ ಅಬೌಟ್ ಮೈ ಸೆಲ್ಫ್. ಬಟ್ ಆದ್ರೂ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ತೊಗೊಬೇಕಲ್ವಾ. ಸೊ ಎಲ್ಲದನ್ನು ನೀಟಾಗಿ ಟೈಮ್ ಕೊಟ್ಟು ಪ್ರತಿಯೊಂದಕ್ಕೂ ಶೆಡ್ಯೂಲ್ ಮಾಡ್ಕೊಂಡು ಮಾಡ್ತೀನಿ. ಸೊ ಅಷ್ಟರಲ್ಲಿ ಮೀಶೋ ಪಾರ್ಸಲ್ಲು ಬಂತು. ನನಗೆ ಆರ್ಗನೈಸಿಂಗ್ ಆಗಿರೋದಂದ್ರೆ ತುಂಬಾ ಇಷ್ಟ. ಸೊ ನನ್ನ ಹತ್ರ ತುಂಬಾ ಮೇಕಪ್ ಆ್ಯಂಡ್ ಸ್ಕಿನ್ ಕೇರ್ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ದ ಮೆಟೀರಿಯಲ್ ವಾಸ್ ಟಾಪ್ ನಾಚ್ ಅಂತಲೇ ಹೇಳ್ತೀನಿ. ನೋಡಿ ಎಷ್ಟು ಮೆಸ್ಸಿಯಾಗಿ ಇಟ್ಕೊಂಡಿದ್ದೆ. ಆ್ಯಂಡ್ ಇಡೋದು ಸಪ್ರೇಟಾಗಿ ಆರ್ಗನೈಸರ್ಸ್ ಏನೂ ಇರಲಿಲ್ಲ. ಆ್ಯಂಡ್ ಮೇಕಪ್ಪು ತುಂಬಾ ಇತ್ತು. ಅದಕ್ಕಂತಲೇ ಆರ್ಗನೈಸರ್ಸ್ ಬೆಸ್ಟ್ ಆ್ಯಪ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೆಟೀರಿಯಲ್ ಅಂತೂ ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್ಸ್. ಆ್ಯಂಡ್ ಮೀಶೋ ನೆವರ್ ಡಿಸಪಾಯಿಂಟ್ಸ್ ಅನ್ನೋದಕ್ಕಿದೆ ಪ್ರೂಫ್. ಸೊ ಎಲ್ಲದು ನೀಟಾಗಿ ಆರ್ಗನೈಸ್ನ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ, ಕ್ಲಟರ್ ಫ್ರೀ ಆಗಿದೆ. ಸೊ ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಅಡೋರಬಲ್ ಆಗಿ ಕಾಣಿಸ್ತಿದೆ ಅಲ್ವಾ. ಸೊ ಇದನ್ನು ನೋಡಿಕೊಂಡು ತಗೊಂಡೋಗಿ ಡ್ರೆಸ್ಸಿಂಗ್ ಟೇಬಲಲ್ಲಿ ಇಟ್ಟು ಸರಿ ಡಿನ್ನರ್ ಮಾಡೋಣ ಅಂತ ಬಂದೆ. ಸೊ ನನಗೆ ಯಾಕೋ ತುಂಬಾ ಮುದ್ದೆ ಉಪ್ಸಾರು ತಿನ್ನಬೇಕು ಅಂತ ತುಂಬಾ ಕ್ರೇವಿಂಗ್ಸ್ ಆಗ್ತಿತ್ತು. ಸೊ ಅದನ್ನೇ ಮಾಡಿಕೊಂಡೆ. ಆ್ಯಂಡ್ ಆಲ್ವೇಸ್ ಅ ಕಂಫರ್ಟ್ ಫುಡ್ ಅಲ್ವಾ. ಸೊ ಇದಾಗಿತ್ತು ನನ್ನ ಮಿನಿ ಬ್ಲಾಗ್. ಬಾಯ್ ಬಾಯ್.